ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನಲ್ಲಿ ರೋಹಿಣಿ ಊಟ ಮುಗಿಸಿ ಮಲ್ಕೊಳ್ಳೋಕೆ ಅಂತ ಬರ್ತಾಳೆ. ಆಗ ರೋಹಿಣಿ ಊಟ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಆಯ್ತು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಬಾಬಾ ಮಲ್ಕೋ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನೀವು ಬೇಕಿದ್ರೆ ಆರಾಮಾಗಿ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊಂತೀನಿ ಅಂತ ರೋಹಿಣಿ ಹೇಳ್ತಾಳೆ. ಏ ಇಲ್ಲಮ್ಮ, ನೀನ್ ಇಲ್ಲೇ ಮಲ್ಕೋ, ಇಲ್ಲ ಅಂದ್ರೆ ಕೆಳಗಡೆ ಮಲ್ಕೊಂಡಿರೋರು ಮೇಲ್ಗಡೆ ಬಂದು ಮಲ್ಕೊಂಡ್ಬಿಡ್ತಾರೆ. ಬಾಮ್ಮ ಬಂದ್ ಮಲ್ಕೋ, ಸುಸ್ತು ಚಳಿ ಜ್ವರ ಅನ್ನೋರು ತುಂಬಾ ಜಾಸ್ತಿ ಜನ ಇದ್ದಾರೆ ಇಲ್ಲಿ, ಬಾ ಮಲ್ಕೋ ಅಂತ ಶಾಂತಿ ಹೇಳ್ತಾಳೆ. ಆಗ ಅತ್ತೆ ನನ್ಗ್ ಸುಸ್ತಾಗಿದ್ರು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಏ ನಿನ್ಗಲ್ಲಮ್ಮ ಹೇಳಿದ್ದು, ಅಲ್ಲಿದ್ದಾಳಲ್ಲ ಅವಳು ಬಗ್ಗೆ, ಇವತ್ತೇನಾದ್ರೂ ಪಕ್ಕದಲ್ಲಿ ಮಲ್ಗಿಸ್ಕೊಂಡ್ಬಿಟ್ರೆ ನಾಳೆ ದಿನ ತಲೆ ಮೇಲೆ ಎತ್ ಕುತ್ಕೊಂಡ್ಬಿಡ್ತಾರೆ. ಅಯ್ಯೋ ಬಾಮ್ಮ ಆರಾಮ ಮಲ್ಕೋವಂತೆ ಬಾ, ನನ್ ಜೊತೆ ನೀನೇನಾದ್ರೂ ಮಲ್ಕೊಂಡ್ಬಿಟ್ರೆ ಅತ್ತೆ ಇನ್ಮೇಲೆ ದಿನ ಇಲ್ಲೇ ಮಲ್ಕೊಂತೀನಿ ಅಂತ ಹಠ ಮಾಡ್ತೀಯ, ಬೇಕಿದ್ರೆ ನೋಡ್ತಾ ಇರೋ, ಬಾ ಮಲ್ಕೋ ಅಂತ ಹೇಳಿ ಶಾಂತಿ ಮಲ್ಕೊಂತಾಳೆ. ಸ್ವಲ್ಪ ಹೊತ್ತು ಆದ್ಮೇಲೆ ಶಾಂತಿ ಗೊರಕೆ ಹೊಡಿಯೋಕೆ ಶುರು ಮಾಡ್ತಾಳೆ. ಆಗ ರೋಹಿಣಿ ಎತ್ ಕೂತ್ಕೊಂಡು ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಯಾರು ಮೋಟರ್ ಆನ್ ಮಾಡಿರೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾಂತಿ ಗೊರಕೆ ಹೊಡಿಯೋದನ್ನ ನೋಡಿ ಶಾಕ್ ಆಗ್ತಾಳೆ. ಅಯ್ಯೋ ಇದೇನಿ ಅತ್ತೆ ಇಷ್ಟೊಂದು ಜೋರಾಗಿ ಗೊರಕೆ ಹೊಡಿತಾ ಇದ್ದಾರೆ, ಅತ್ತೆ ಅತ್ತೆ ಅಂತ ರೋಹಿಣಿ ಶಾಂತಿನ ಎಬ್ಬಿಸೋಕ್ ಹೋಗ್ತಾಳೆ. ಆಗ ಶಾಂತಿ ನಿದ್ದೆಗಣ್ಣಲ್ಲಿ ರೋಹಿಣಿಗೆ ಒದ್ದು ಕೆಳಗ್ ಬೀಳಿಸ್ತಾಳೆ. ನಂತರ ಅಯ್ಯೋ ಏನಿ ಅತ್ತೆ ವೆರೈಟಿಯಾಗಿ ಗುರ್ಕೆ ಹೊಡಿತಾ ಇದ್ದಾರೆ, ನನ್ನ ಕೈಲಿ ಸೌಂಡ್ ಎಲ್ಲ ಕೇಳೋಕ್ ಆಗ್ತಾ ಇಲ್ಲ ಅಂತ ರೋಹಿಣಿ ಒದ್ದಾಡ್ತಿರ್ತಾಳೆ. ರೋಹಿಣಿ ಮಲ್ಗೋಕ್ ಹೋದ್ರೆ ಶಾಂತಿ ನಿದ್ದೆಗಣ್ಣಲ್ಲಿ ರೋಹಿಣಿಗೆ ಹೊಡಿತಾನೆ ಇರ್ತಾಳೆ. ಇಷ್ಟೊಂದ್ ಸೌಂಡ್ ಆದ್ರೂ ಮೀನಾ ಗಾಢವಾಗಿ ನಿದ್ದೆ ಮಾಡ್ತಿದಾರಲ್ಲ, ಇವತ್ತು ಮೋಸ್ಟ್ಲಿ ನಿಂತ್ಕೊಂಡೇ ನಿದ್ದೆ ಮಾಡ್ಬೇಕು ಅನ್ಸುತ್ತೆ ನಾನು. ಇವತ್ ನಾನೇನಾದ್ರೂ ಇವ್ರ ಪಕ್ಕ ಮಲಗಿದ್ರೆ ಚಟ್ನಿ ಪುಡಿನೇ ಅಂತ ಹೇಳ್ತಾ ರೋಹಿಣಿ ಮೀನಾ ಹತ್ರ ಬಂದ್ ಕೂತು, ಸುಖ ಪುರುಷಿ ಮೀನಾ ನೀನು, ಈ ಜನರೇಟರು ಟ್ರ್ಯಾಕ್ಟರ್ ಸೌಂಡ್ ಮಧ್ಯದಲ್ಲಿ ಅದ್ ಹೇಗೆ ನಿದ್ದೆ ಬರ್ತಾ ಇದೆ ನಿನ್ಗೆ ಮೀನಾ ಅಂತ ಹೇಳ್ತಾ ರೋಹಿಣಿ ಮಂಚದ ಕೆಳಗಡೆ ಇದ್ದ ಚಾಪೆ ದಿಂಬನ್ನ ಹಿಡ್ಕೊಂಡು ಹೊರಗಡೆ ಓಡೋಗ್ತಾಳೆ. ನೆಕ್ಸಿನಲ್ಲಿ ಮೀನನ್ಗೆ ಇನ್ನೂ ಜ್ವರ ಕಮ್ಮಿ ಆಗಿರೋದಿಲ್ಲ, ಅಡ್ಗೆ ಮಾಡ್ತಾ ನಿಂತಿರ್ತಾಳೆ. ಆಗ ಸೂರ್ಯ ಬಂದು ಮೊದ್ಲು ನಡಿ ಡಾಕ್ಟರ್ ಹತ್ರ ಹೋಗಿ ಬರೋಣ ನಡಿ ಅಂತ ಸೂರ್ಯ ಹೇಳ್ತಾನೆ. ನಾನೆಲ್ಲೂ ಬರಲ್ಲ ಅಂತ ಹೇಳಿಲ್ವಾ ನಿಮ್ಗೆ ಅಂತ ಮೀನಾ ಅಡ್ಗೆ ಮಾಡ್ತಿರ್ತಾಳೆ. ಏಯ್ ಜ್ವರ ಜಾಸ್ತಿ ಆಗಿರೋದು ಅರ್ಥ ಆಗ್ತಾ ಇಲ್ವಾ, ಸುಡ್ತಾ ಇಲ್ವಾ ಮೈ ಅಂತ ಸೂರ್ಯ ಹೇಳ್ತಾನೆ. ಏನಿಲ್ಲ ಕೆಲಸ ಮಾಡ್ತಾ ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಮೀನಾ ಹೇಳ್ತಾಳೆ. ಏಯ್ ನೀನೇನ್ ಡಾಕ್ಟ್ರಾ, ನಿನ್ಗೆ ಎಲ್ಲ ಗೊತ್ತಾಗ್ಬಿಡುತ್ತಾ, ಸುಮ್ನೆ ನಾನು ಹೇಳ್ತಾ ಇಲ್ವಾ ನಡಿ ಹೋಗೋಣ ಅಂತ ಸೂರ್ಯ ಮೀನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ನೆಕ್ಸಿನಲ್ಲಿ ಮೀನನ್ನ ಹಾಸ್ಪಿಟಲ್ ತೋರಿಸಿ ಆಚೆ ನಿಂತಿರ್ತಾನೆ. ಆಗ ಆಂಬುಲೆನ್ಸ್ ಅಲ್ಲಿ ಕ್ರಿಶ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವ್ರ ಅಜ್ಜಿ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರೆ. ಅವ್ರನ್ನ ನೋಡಿ ರೀ ಕ್ರಿಶ್ ಅವ್ರ ಅಜ್ಜಿ ಅಂತ ಮೀನಾ ಕೂಕೊಂತಾಳೆ. ಏನಾಗಿದ್ಯಮ್ಮ ಅಂತ ಮೀನಾ ಕೇಳ್ತಾಳೆ. ಆಕ್ಸಿಡೆಂಟ್ ಆಗಿದ್ಯಮ್ಮ ಅಂತ ಕ್ರಿಶ್ ಅವ್ರ ಅಜ್ಜಿ ಹೇಳ್ತಾರೆ. ಆಗ ಸೂರ್ಯ ಕೃಷ್ಣ ಎತ್ಕೊಂಡು ಹಾಸ್ಪಿಟಲ್ ಒಳಗಡೆಗೆ ಓಡೋಗ್ತಾನೆ. ಈ ಸಂಚಿಕೆಯ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.